ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌಲುಷಶ್ಚೈವ ಚಮನೋ ಜಮನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಎಲ್ಲ ಪ್ರಿಯ ವೀಕ್ಷಕರಿಗೆಲ್ಲ ಭಗವಂತ ಅನುಕೂಲ ಅನುಗ್ರಹ ಮಾಡಲಿ. ಪ್ರಿಯ ವೀಕ್ಷಕರೇ, ಶ್ರೀ ವಿದ್ವಾನ್ ಮಂಜುನಾಥ್ ಭಟ್ ಹೇಳುವಂಥ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಅದೇ ತರಹ ನಮ್ಮದು ಇನ್ನೊಂದು ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಅದನ್ನು ಅನೇಕ ವಿಷಯಗಳನ್ನು, ಧಾರ್ಮಿಕವಾದಂಥ ವಿಷಯಗಳನ್ನು ಕೂಡ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೇವೆ. ತಮ್ಮೆಲ್ಲರ ಪ್ರೋತ್ಸಾಹ ಅಗತ್ಯವಾದಂಥದ್ದು ಮಾಡ್ತಾ ಇದ್ದೀರಿ. ಒಂದು ಲೈಕನ್ನು ಕೂಡ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಈ ದಿವಸ ನೋಡಿ ವಿಶೇಷವಾಗಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ 12 ರಾಶಿಗಳು, 27 ನಕ್ಷತ್ರಗಳು ಎಲ್ಲವೂ ಕೂಡ ನಮಗೆ ಗೊತ್ತಿದೆ. ಯೋಗ ಕರ್ಣ ಹೀಗೆಲ್ಲ ಸೇರಿದಾಗ ಪಂಚಾಂಗಗಳಾಗತ್ತೆ. ಹಾಗಾಗಿ ಇಂತಹ ಈ ನಕ್ಷತ್ರಗಳ ವಿಷಯದಲ್ಲಿ ಉದಾಹರಣೆಗೆ ಈ ದಿವಸ ಅಶ್ವಿನಿ ನಕ್ಷತ್ರ. ಅಶ್ವಿನಿ ನಕ್ಷತ್ರಕ್ಕೆ ಅಶ್ವಿನವು ಹೇಳುವಂತಹ ಅಥವಾ ಅಶ್ವಿನಿ ಹೇಳುವಂಥ ಒಂದು ದೇವತೆ. ಇಂತಹ ದೇವತೆಯ ಅನುಗ್ರಹವಾಗಬೇಕು, ಮತ್ತು ಅಶ್ವಿನಿ ನಕ್ಷತ್ರದವರ ಕಷ್ಟ ಪರಿಹಾರ ಆಗಬೇಕು, ಮತ್ತು ಅಶ್ವಿನಿ ನಕ್ಷತ್ರಕ್ಕೆ ದೇವತಾ ಆಶೀರ್ವಾದದಿಂದ ಎಲ್ಲ ರೀತಿಯಾದಂತಹ ಒಂದು ಶುಭ ಫಲವಾಗಬೇಕು ಅಂತಂದರೆ ಯಾವ ವೃಕ್ಷವನ್ನು ಪೂಜೆ ಮಾಡಬೇಕು, ಮತ್ತು ಈ ಅಶ್ವಿನಿ ನಕ್ಷತ್ರ ಅವರಿಗೆ ಏನೇನು ಪ್ರಾಣಿಗಳಲ್ಲಿ ವೈರಿ ಮತ್ತು ಯಾವ್ಯಾವ ತರಹ ಇರುತ್ತೆ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ಯಾಕಂದರೆ ಶಾಸ್ತ್ರದಲ್ಲಿ ನೋಡಿ, ಈ ಚಂದ್ರ ಮತ್ತು ಸೂರ್ಯರು ಎರಡೂ ಬಹಳ ಮುಖ್ಯವಾಗಿ ದೇವತೆಗಳು ಎಂಬುದಾಗಿ ನಾವು ಕೂಡ ಕರೀತೇವೆ. ಗ್ರಹಗಳೂ ಹೌದು, ದೇವತೆಗಳು ಕೂಡ ಹೌದು ಎಂಬುದಾಗಿ. ನಾವು ದಿನಗಳನ್ನು ನೋಡಬೇಕು ಅಂತಂದರೆ ಉದಯಾದುದಯಂ ವಾರಂ ಎಂಬುದಾಗಿ ನಾವು ಪ್ರತಿ ದಿವಸಗಳನ್ನು ಸೂರ್ಯೋದಯದಿಂದ ಸೂರ್ಯೋದಯಕ್ಕೆ ಕಾಲಗಣನೆಯನ್ನು ಮಾಡ್ತೇವೆ. ಇಂತಹ ಕಾಲಗಣನೆ ಮಾಡುವಂತಹ ಒಂದು ಸಮಯದಲ್ಲಿ ಒಂದು ಸೂರ್ಯೋದಯದಿಂದ ಒಂದು ದಿವಸ ಅಂಥೇಳಿ ನಾವು ತೆಗೆದುಕೊಳ್ತೇವೆ. ಇಂತಹ ಈ ಸೂರ್ಯೋದಯದ ದಿವಸಗಳನ್ನು ತೆಗೆದುಕೊಳ್ಬೇಕು ಅಂತಂದರೆ ಸೂರ್ಯನ ಅನುಗ್ರಹ ಅಥವಾ ಸೂರ್ಯನ ಆಶೀರ್ವಾದ, ಆ ಕಿರಣಗಳು ಈ ಪ್ರಕೃತಿ ಮೇಲೆ ಮತ್ತು ಜಲಚರ ವಸ್ತುಗಳ ಮೇಲೆ, ಮನುಷ್ಯನ ಮೇಲೆ ಬಹಳ ಮುಖ್ಯವಾಗಿ ಪರಿಣಾಮ ಆಗುತ್ತೆ. ಆ ಪರಿಣಾಮ ಆದಾಗ ವೃಕ್ಷಗಳ ಮೇಲೂ ಕೂಡ ಬೀಳುತ್ತೆ. ಆ ವೃಕ್ಷಗಳ ಮೇಲೆ ಬಿದ್ದಾಗ ಒಂದೊಂದು ನಕ್ಷತ್ರಗಳಿಗೆ ಒಂದೊಂದು ವೃಕ್ಷಗಳು ಎಂಬುದಾಗಿದ್ದಾರೆ. ಹಾಗಾಗಿ ಹಿಂದೆ ಪ್ರಾಚೀನವಾದಂತಹ ನಮ್ಮ ಋಷಿಮುನಿಗಳೆಲ್ಲ ನಕ್ಷತ್ರವನ, ಹಾಗೆ ಯೋಗವನ, ಕರ್ಣವನ, ರಾಶಿವನ, ಹೀಗೆ ವನಗಳನ್ನೆಲ್ಲ ಮಾಡಿದ್ರು. ವನ ಅಂತಂದರೆ ಗಿಡಗಳು ಅಥವಾ ಕಾಡು ಹೇಳುವಂಥ ಒಂದು ಅರ್ಥ. ಆದರೆ ಇವತ್ತಿನ ನಮ್ಮ ಜೀವನದಲ್ಲಿ ಎಷ್ಟು ಗಿಡ ನೆಡಲಿಕ್ಕಾಗತ್ತೆ, ಅಥವಾ ಎಷ್ಟು ಮರ ನೆಡಲಿಕ್ಕಾಗತ್ತೆ, ಅಥವಾ ನೆಟ್ಟಂತಹ ಮರಗಳನ್ನು ಪೋಷಣೆ ಮಾಡಲಿಕ್ಕಾಗತ್ತೆ ಹೇಳುವಂಥದ್ದು ಬಹಳ ಶೋಚನೀಯ ವಿಚಾರ. ಯಾಕಂದರೆ ಒಂದು ವ್ಯಕ್ತಿ, ಎಷ್ಟೋ ಜನರನ್ನು ನಾವು ನೋಡ್ತೇವೆ, ಪ್ರತಿನಿತ್ಯವೂ ಕೂಡ ತೆಂಗಿನಕಾಯಿಯನ್ನು ನಾವು ಬಳಸ್ತೇವೆ ಅಲ್ವಾ. ಆದರೆ ನಮ್ಮ ಜೀವನದಲ್ಲಿ ಹುಟ್ಟಿನ ಸಾಯುವವರೆಗೂ ಕೂಡ ಒಂದು ತೆಂಗಿನ ಗಿಡಗಳನ್ನಾರು ನೆಡಲಿಕ್ಕಾಗತ್ತೋ ಬೆಳೆಸಲಿಕ್ಕಾಗುತ್ತೋ ಗೊತ್ತಿಲ್ಲ. ಇವತ್ತಿನ ಕಾಲಮಾನದಲ್ಲಿ ಬಹಳ ಕಷ್ಟ ಆದಂಥದ್ದು ಕೃಷಿ ಕೆಲಸ. ಆದರೆ ಇವತ್ತಿನ ದಿವಸ ಈ ನಾನು ಕಾನ್ಸೆಪ್ಟ್ ಏನಕ್ಕೆ ತೆಗೆದುಕೊಂಡು ತಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಜೀವನದಲ್ಲಿ ಒಂದು ವೃಕ್ಷಗಳನ್ನಾದರೂ ಕೂಡ ಒಂದು ವ್ಯಕ್ತಿ ಒಂದು ನಕ್ಷತ್ರದ ವೃಕ್ಷ ನೆಟ್ಟಾಗ ಎಷ್ಟು ಜನಕ್ಕೆ ಎಷ್ಟು ಅನುಕೂಲ ಆಗುತ್ತಲ್ವ. ಒಂದು ವ್ಯಕ್ತಿಯ ನಕ್ಷತ್ರ ಒಂದು ಇರಲೇಬೇಕಾದಂಥದ್ದು ಅಲ್ವಾ. 27 ನಕ್ಷತ್ರದಲ್ಲಿ ಮತ್ತು ಇನ್ನೊಂದು ನಕ್ಷತ್ರ ಅಭಿಜಿನ್ ನಕ್ಷತ್ರ ಹೇಳುವಂಥದ್ದಿದೆ, ಅದ್ರ ಬಗ್ಗೆನೂ ಕೂಡ ಹೇಳೋಣ. ಆದರೆ ಇವತ್ತಿನ ದಿವಸ ನಾವು ಒಂದು ವ್ಯಕ್ತಿ ಒಂದು ವೃಕ್ಷಗಳನ್ನು ನೆಟ್ಟಾಗ ಪ್ರಕೃತಿಗೂ ಕೂಡ ಅನುಕೂಲವಾಗುತ್ತೆ, ಅದರ ಜೊತೆಗೆ ಮನುಷ್ಯನ ಉಸಿರಾಟವೂ ಕೂಡ ಹೆಚ್ಚಿನದಾದಂಥ ಅವಕಾಶಗಳಾಗುತ್ತೆ, ಮತ್ತು ಅವನ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ. ಇದು ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ನೋಡಿ, ಈ ವೃಕ್ಷಗಳಿಂದ ಪಕ್ಷಿಗಳ ಮೇಲೆ ಮತ್ತು ಅದರ ಜೊತೆಗೆ ಜಲಚರ ಒಳಗಡೆ ಇರುವಂತಹ ಎಲ್ಲ ಜಲಚರಗಳಿಗೆ ಮತ್ತು ಸಕಲ ಚರಾಚರ ಈ ಜೀವಜಂತುಗಳಿಗೆ ಈ ವೃಕ್ಷಗಳಿಂದ ಅನುಕೂಲವಾಗುತ್ತೆ. ನಮಗೆ ನಾವು ನಕ್ಷತ್ರದವರು ಅನುಕೂಲ ಆಗತ್ತೆ ಅಂತ ಅಂದ್ಕೊಂಡ್ರೂ ಕೂಡ ಆ ಪ್ರಕೃತಿ ಮೇಲೆ ಎಲ್ಲರಿಗೂ ಕೂಡ ಅನುಕೂಲವಾಗುತ್ತೆ. ಹಾಗಾಗಿ ದಯವಿಟ್ಟು ನಾನು ಕೊನೆಗೆ ಹೇಳುವಂತಹ ನಕ್ಷತ್ರ ವೃಕ್ಷಗಳನ್ನು ಎಲ್ಲರೂ ಕೂಡ ನೀಡಿ ನಿಮ್ಮ ಜೀವನದಲ್ಲಿ ಅದೊಂದಾರು ಕೆಲಸಗಳನ್ನು ಮಾಡಿ. ಯಾಕಂದರೆ ಕಲ್ಪವೃಕ್ಷಗಳನ್ನು, ಕಾಮಧೇನುವನ್ನು, ಹಾಗೆ ಮನುಷ್ಯನಿಗೆ ಬೇಕಾದಂತಹ ದೇವತಾ ಮಂದಿರಗಳನ್ನೆಲ್ಲ, ಮತ್ತು ಕೆರೆ ಕಟ್ಟೆಗಳನ್ನು, ಮತ್ತು ಅನೇಕ ರೀತಿಯಾದಂಥ ಅಶ್ವತ್ಥ ಮರ ಮೊದಲಾದಂಥ ವೃಕ್ಷಗಳನ್ನೆಲ್ಲ ನಾವು ಬೆಳೆಸಬೇಕು, ಪೂಜೆ ಮಾಡಬೇಕು ಎಂಬುದಾಗೆಲ್ಲ ಶಾಸ್ತ್ರಗಳನ್ನು ತಿಳಿಸ್ಕೊಡುತ್ತೆ. ಆದರೆ ನಮ್ಮ ಕೈಲಿ ಎಷ್ಟೋ ಜನ ಒಂದಷ್ಟು ಜನ ಮಾಡಬಹುದು, ಮಾಡೋದೇ ಇಲ್ಲ ಅಂತಲ್ಲ, ಆದರೆ ಮಾಡುವಂತಹ ಅವಕಾಶಗಳು ಬಹಳ ಕಡಿಮೆ ಇದೆ ಎಂಬುದಾಗೂ ನಾವು ಕೂಡ ತಿಳ್ಕೊಳ್ತೇವೆ. ಅದಕ್ಕೆ ನೋಡಿ, ದಿವಾಚರತಿ ಯಸ್ಸೂರ್ಯ
ರಾತ್ರೌ ಚರತಿ ಚಂದ್ರಮಾಹ ನಕ್ಷತ್ರಾಣಿ ದಿವಾರಾತ್ರೌ ಎಂಬುದಾಗಿ ಜ್ಯೋತಿಷ್ಶಾಸ್ತ್ರದಲ್ಲಿ ಹೇಳಿದರು. ಅಂದರೆ ಹಗಲಿನಲ್ಲಿ ನಮಗೆ ಸೂರ್ಯನು ಕಾಣ್ತಾನೆ, ಪ್ರಕಾಶಮಾನವಾಗಿ ಗೊತ್ತಾಗುತ್ತೆ. ಅದೇ ತರಹ ರಾತ್ರಿ ಕಾಲದಲ್ಲಿ ಚಂದ್ರನು ನಮ್ಮೆಲ್ಲರಿಗೂ ಕೂಡ ತಂಪನ್ನು ನೀಡುತ್ತಾನೆ ಅಥವಾ ಅವನ ಕಿರಣಗಳನ್ನು ಸೂಸ್ತಾನೆ. ಆದರೆ ನಕ್ಷತ್ರಾಣಿ ದಿವಾರಾತ್ರೌ, ಈ ನಕ್ಷತ್ರಗಳು ಹಗಲು ರಾತ್ರಿ ಎರಡೂ ಕಾಲಕ್ಕೂ ಕೂಡ ನಮ್ಗೆ ಅನುಗ್ರಹ ಮಾಡುತ್ತೆ. ಹಾಗಾಗಿ ನಾಶವಾಗದೇ ಇರುವಂತಹ ಒಂದು ಶಕ್ತಿ ನಕ್ಷತ್ರಗಳಲ್ಲಿದೆ, ಆ ನಕ್ಷತ್ರ ಪುಂಜಗಳಲ್ಲಿದೆ. ಹಾಗಾಗಿ ಒಂದೊಂದು ವ್ಯಕ್ತಿಗಳಿಗೂ ಕೂಡ, ಒಂದೊಂದು ಮನುಷ್ಯನಿಗೂ ಕೂಡ ವ್ಯಕ್ತಿಗಳಲ್ಲಿ ಒಂದು ಪರಿಣಾಮಗಳನ್ನು, ಬದಲಾವಣೆಗಳನ್ನು ವೃಕ್ಷಗಳು ಕೊಡುತ್ತೆ. ಹಾಗಾಗಿ ನಕ್ಷತ್ರಾಣಿ ದಿವಾರಾತ್ರವು ಎಂಬುದಾಗಿ ಹೇಳಿದರು. ಹಗಲು ರಾತ್ರಿ ಎರಡೂ ಕಡೆಗೂ ಕೂಡ ಈ ನಕ್ಷತ್ರಗಳು ಅನುಗ್ರಹ ಮಾಡುತ್ತೆ. ಹಾಗಾಗಿ ಅಶ್ವಿನಿ ನಕ್ಷತ್ರದವರು ಈ ವೃಕ್ಷಗಳನ್ನು ಪೂಜೆ ಮಾಡಿ, ಪ್ರಾರ್ಥನೆ ಮಾಡಿ. ಅಂದರೆ ನಮಗೆ ನೋಡಿ, ಈ ನಕ್ಷತ್ರ ಪೂಜೆಯಿಂದ ಅಥವಾ ನಕ್ಷತ್ರ ವೃಕ್ಷದ ಪೂಜೆಯಿಂದ ಏನೇನಪ್ಪ ಲಾಭ ಅಂತಂದರೆ ಒಂದು 5 ಲಾಭಗಳನ್ನು ತಿಳಿಸ್ಕೊಟ್ರು. ಒಂದನೇದು ಏನಪ್ಪ ಲಾಭ? ಫಸ್ಟ್ ನಮಗೆ ಆ ವೃಕ್ಷಗಳನ್ನು ನೆಡುವ ಮಾತ್ರದಿಂದ ಪ್ರಕೃತಿಗೆ ನಾವೇನನ್ನಾದರೂ ಕೊಟ್ಟಾಗ ಆಗುತ್ತೆ. ನಮ್ಮ ಜೀವನದಲ್ಲಿ ಏನಾದರೂ ಕೂಡ ಎಲ್ಲ ನಾವು ಒಳಗೆ ತೆಗೆದುಕೊಳ್ತಾ ಇದ್ದೇವೆ, ಪ್ರಕೃತಿಯಿಂದ ಬಂದದ್ದೆಲ್ಲ ನಮ್ಮ ಶರೀರಕ್ಕೆ ತೆಗೆದುಕೊಳ್ತಾ ಇದ್ದೇವೆ, ಬಿಟ್ಟರೆ ನಾವು ನಮ್ಮ ಕೈಯಿಂದ ಏನೂ ಕೂಡ ಮಾಡ್ತಾ ಇಲ್ಲ. ಜಗತ್ತಿಗೆ, ಜನಕ್ಕೆ, ಲೋಕಕ್ಕೆ ಏನು ಮಾಡ್ತಾ ಇದ್ದೇವೆ? ಅದು ಬಹಳ ಮುಖ್ಯವಾದಂಥದ್ದು. ಪ್ರತಿಯೊಂದು ಮನುಷ್ಯನೂ ಕೂಡ ನಾವು ಪ್ರಕೃತಿಗೆ ಏನು ಮಾಡ್ತಾ ಇದ್ದೇವೆ, ಪರಿಸರಕ್ಕೆ ನಾವೇನು ಮಾಡ್ತಾ ಇದ್ದೇವೆ, ಸೊಸೈಟಿಗೆ ನಾವೇನು ಮಾಡ್ತಾ ಇದ್ದೇವೆ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದಲ್ವಾ. ಹಾಗಾಗಿ ಬಹಳ ಮುಖ್ಯವಾಗಿ ಪ್ರಕೃತಿಗೆ ನಮ್ಮ ಕೊಡುಗೆ ಆಗುತ್ತೆ. ಅದನ್ನು ಬೆಳೆಸುವ ಮಾತ್ರದಿಂದ ವೃಕ್ಷಗಳ ಅಭಿವೃದ್ಧಿ ಆಗುತ್ತೆ, ಒಂದನೇದಾಗಿ. ಎರಡನೇದಾಗಿ ಮನುಷ್ಯನ ಸರ್ವತೋಮುಖ ಅಭಿವೃದ್ಧಿ ಆಗುತ್ತೆ. ಈ ಅಶ್ವಿನಿ ನಕ್ಷತ್ರ ಅಂತಂದರೆ ಅಶ್ವಿನಿ ನಕ್ಷತ್ರದ ಆ ವ್ಯಕ್ತಿಯ ಸರ್ವತೋಮುಖವಾದಂಥ ಅಭಿವೃದ್ಧಿ ಆಗುತ್ತೆ. ಅನಂತರ ಮನುಷ್ಯನಿಗೆ ಆ ನಕ್ಷತ್ರದವರಿಗೆ ಬರುವಂತಹ ತೊಂದರೆ ನೋಡಿ, ಅಶ್ವಿನಿ ನಕ್ಷತ್ರದವ್ರಿಗೆ ಏನೇನು ತೊಂದರೆ ಬರುತ್ತಪ್ಪ ಅವ್ರ ಜೀವನದಲ್ಲಿ, ಒಬ್ಬರು ಈ ವೃಕ್ಷಕ್ಕೆ ಹೋಗಿ ನಮಸ್ಕಾರ ಮಾಡಿದ್ರೆ, ಈ ವೃಕ್ಷಕ್ಕೆ ಹೋಗಿ ಕೈ ಮುಗಿದ್ರೆ, ವೃಕ್ಷವನ್ನು ಪೂಜೆ ಮಾಡಿದ್ರೆ ಅವರ ಕಷ್ಟಗಳ ಪರಿಹಾರ ಆಗುತ್ತೆ. ನೋಡಿದ್ದು ಬಹಳ ಮುಖ್ಯವಾದಂಥದ್ದು. ಹಾಗೆ ಅನಂತಹ ಆ ವೃಕ್ಷದ ಮುಖಗಳನ್ನು ಅಥವಾ ವೃಕ್ಷದ ಎಲೆಗಳನ್ನು ನಾವು ನೋಡ್ತಾ ಇದ್ದರೆ ನಮ್ಮಲ್ಲಿ ಏನೋ ಒಂಥರಹ ಚೈತನ್ಯಗಳು ವೃದ್ಧಿಯಾಗತ್ತೆ. ಇದು ಬಹಳ ಮುಖ್ಯವಾದಂಥದ್ದು. ಅನಂತರದಲ್ಲಿ ಈ ನಕ್ಷತ್ರದ ಪರಿಣಾಮಗಳು ಏನಾಗುತ್ತಪ್ಪ, ವೃಕ್ಷದ ಪರಿಣಾಮದಿಂದ ಮನುಷ್ಯನು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಆಗುತ್ತೆ. ಹಾಗಾಗಿ ಇದಿಷ್ಟು ಬಹಳ ಶುಭವಾದಂಥದ್ದಿದೆ. ಹಾಗಾಗಿ ಈ ದಿವಸ ನೋಡಿ, ಅಶ್ವಿನಿ ನಕ್ಷತ್ರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಶ್ವಿನಿ ನಕ್ಷತ್ರ ಇದು ಮೇಷರಾಶಿಗೆ ಬರುವಂಥದ್ದು. ಯಾಕಂದರೆ ಟೋಟಲ್ಲಾಗಿ 27 ನಕ್ಷತ್ರಗಳು, 108 ಪಾದಗಳು, ಹಾಗೆ ಒಂದೊಂದು ರಾಶಿಗಳಿಗೆ 9 ಪಾದಗಳನ್ನು ವಿಂಗಡಣೆ ಮಾಡಿ ಹಿಂದಿನವರು ಮಾಡಿಟ್ಟಿದ್ದಾರೆ. ಇದೆಲ್ಲ ಶಾಸ್ತ್ರದ ಮೂಲವಾದಂಥ ಒಂದು ಸ್ವರೂಪ. ಒಟ್ಟಿನಲ್ಲಿ ಚೂ, ಚೆ, ಚೋ, ಲಾ ಹೇಳುವಂತಹ 4 ಅಕ್ಷರಗಳಿಂದ 1, 2, 3, 4 ಪಾದಗಳಾಯಿತು. ಅನಂತರದಲ್ಲಿ ಈ ನಕ್ಷತ್ರಕ್ಕೆ ಗಣ ಯಾವುದಪ್ಪ? ದೇವಗಣ. ದೇವಗಣದಿಂದ ಈ ನಕ್ಷತ್ರ ಹೊರಹೊಮ್ಮಿದೆ. ಮತ್ತು ಇದಕ್ಕೆ ಪ್ರಾಣಿ ಯಾವುದು? ಬಹಳ ಮುಖ್ಯವಾಗಿ ಕುದುರೆ ಹೇಳುವಂಥ ಒಂದು ಪ್ರಾಣಿ ಈ ನಕ್ಷತ್ರಕ್ಕೆ. ಹಾಗಾಗಿ ಕುದುರೆ ನೀವು ಭಾರಿ ಮುಖ್ಯವಾಗಿ ನೋಡಿ, ಕೈ ಮುಗಿರಿ, ಅಥವಾ ನಿಮ್ಮ ಮನೆಯಲ್ಲಿ ಎದುರುಗಡೆಗೆ ಏನಾದರೂ ಕೂಡ ಕ್ಯಾಲೆಂಡರ್ ಇಟ್ಕೊಳ್ಳಿ. ಯಾಕಂದರೆ ಎಷ್ಟೋ ಜನ ಇವತ್ತಿನ ದಿವಸ ಎದ್ದ ತಕ್ಷಣ ಕುದುರೆ ದರ್ಶನ ಮಾಡ್ತಾರೆ. ಇದು ಬಹಳ ಒಳ್ಳೆಯದೇ. ಯಾಕಂದರೆ ಅನೇಕ ಪ್ರಾಣಿಗಳನ್ನೆಲ್ಲ ನೋಡಬೇಕು, ಸಕಲ ಚರಾಚರ ವಸ್ತುಗಳಲ್ಲಿ ಭಗವಂತ ಇದ್ದಾನೆ ಎಂಬುದಾಗಿ ಹೇಳುತ್ತೆ. ಹಾಗೆ ಈ ಕುದುರೆಗೆ ಎಮ್ಮೆ ಹೇಳುವಂಥದ್ದು ವೈರಿಯಾದಂಥದ್ದು, ಮತ್ತು ಪಾದ ಹೇಳುವಂಥ ಒಂದು ರಜ್ಜು. ಅದರ ಜೊತೆಯಲ್ಲಿ ವೇದವು ಕೂಡ, ಜ್ಯೇಷ್ಠ ನಕ್ಷತ್ರವು ಈ ನಕ್ಷತ್ರಕ್ಕೆ ವೇದವಾದಂಥದ್ದು. ಹಾಗೆ ನಾಡಿಯಲ್ಲಿ ಆದಿ, ಮಧ್ಯ, ಅಂತ್ಯ ನಾಡಿ ಅಂತ ಬರುತ್ತೆ, ಅದು ಆದಿನಾಡಿ ಆದಂಥದ್ದು. ಮತ್ತು ವಿಶೇಷವಾಗಿ ಪುಲ್ಲಿಂಗ ಅಂದರೆ ಪುರುಷನ ಸಂಬಂಧವಾದಂಥ ಒಂದು ನಕ್ಷತ್ರ. ಅಂದರೆ ಸ್ತ್ರೀಯರಾಗಿರಲಿ ಪುರುಷರಾಗಿರಲಿ ಈ ನಕ್ಷತ್ರದ ಗುಣ ಪುಲ್ಲಿಂಗವಾದಂತಹ ಒಂದು ಗುಣ. ಬಹಳ ಮುಖ್ಯವಾಗಿ ನಕ್ಷತ್ರ ಆಳುವಂಥದ್ದು ನೋಡಿ, ಕ್ಷಿಪ್ರ ಪ್ರಸಾದ. ನೀವು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದರೆ ಕ್ಷಿಪ್ರ, ಬೇಗನೆ ಛಟ್ ಅಂದು ಉತ್ತರ ಕೊಡ್ತೀರಿ, ಬೇಗನೆ ಕೆಲಸ ಮಾಡ್ತೀರಿ, ಬೇಗನೆ ಹೇಳ್ತೀರಿ, ಆಲಸ್ಯತನ ಕಡಿಮೆ ಇರುತ್ತೆ. ಫಟ್ ಅಂತ ಹೇಗೆ ಪಟಾಕಿ ಹೊಡಿತದೆಯಲ್ಲ ಅದೇ ತರಹ ಕ್ಷಿಪ್ರವಾದಂತಹ ಗುಣ ಇರುತ್ತೆ. ನಕ್ಷತ್ರದ ಗುಣವು ನಿಮಗೆ 99% ಇರುತ್ತೆ. ಮತ್ತು ತಿರ್ಯಂಗ್ಮುಖ. ತಿರ್ಯಂಗ್ಮುಖ ಅಂತಂದರೆ ನಮ್ಮಲ್ಲಿ ಬಹಳ ಮೇಲ್ಮಟ್ಟಕ್ಕೆ ನೋಡುವಂಥದ್ದು ತಿರ್ಯಂಗ್ಮುಖ ಎಂಬುದಾಗಿ ಕರೀತಾರೆ. ಹಾಗಾಗಿ ಈ ನಕ್ಷತ್ರದ ಹುಟ್ಟಿದವರು ಸ್ವಲ್ಪ ಮೇಲುಗಡೆಗೆ ಜಾಸ್ತಿ ನೋಡ್ತಾ ಇರ್ತಾರೆ. ಕೆಲವು ಜನ ಈಗ ತಲೆ ಹೆರ್ಕೊಂಡಿರ್ತಾರೆ, ಕೆಲವು ಜನ ಮಧ್ಯದಲ್ಲಿ ಇರ್ತಾರೆ, ಇವು ಸ್ವಲ್ಪ ಮೇಲುಗಡೆಗೆ ನೋಡ್ತಾ ಇರ್ತಾರೆ, ತಿರ್ಯಂಗ್ಮುಖ. ಹಾಗೆ ಇದು ವರ್ಣ ಯಾವುದಪ್ಪ? ಬ್ರಹ್ಮವರ್ಣವಾದಂಥದ್ದು. ಇದಕ್ಕೆ ಋಷಿ, ಮರೀಚಿ ಋಷಿ. ಹಾಗಾಗಿ ಮರೀಚಿ ಹೇಳುವಂತಹ ಋಷಿಯನ್ನು ನೋಡಿ, ಎಲ್ಲಾದರೂ ನಿಮಗೆ ಇಂಟರ್ನೆಟ್ಟಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಮರೀಚಿ ಋಷಿಯನ್ನು ಕೈ ಮುಗಿತಾ ಇರಿ, ನಿಮ್ಮ ನಕ್ಷತ್ರಕ್ಕೆ ಬಹಳ ಶುಭವಾಗುತ್ತೆ.
ಮತ್ತು ಅಶ್ವಿನಿ ಹೇಳುವಂಥ ಒಂದು ದೇವತೆ ಇದಕ್ಕೆ ಅನುಗ್ರಹ ಮಾಡುವಂಥದ್ದು ಅಶ್ವಿನಿ ನಕ್ಷತ್ರಕ್ಕೆ. ಮತ್ತು ಬಹಳ ಮುಖ್ಯವಾಗಿ ವೃಕ್ಷ ಯಾವುದು? ಕಾಸರಕ ಹೇಳುವಂಥದ್ದು ಒಂದು ವೃಕ್ಷ. ಈ ಕಾಸರಕ ವೃಕ್ಷಗಳನ್ನು ನೀವು ನೆಡುವಂತಹದ್ದು, ಪೂಜೆ ಮಾಡುವಂತಹದ್ದು, ಮತ್ತು ಆ ವೃಕ್ಷದಲ್ಲಿ ಭಕ್ತಿಯಿಂದ ಬೇಡಿಕೊಳ್ಳುವ ಮಾತ್ರದಿಂದ ಅಶ್ವಿನಿ ನಕ್ಷತ್ರದವರಿಗೆ ಅಂದುಕೊಂಡಂಥ ಎಲ್ಲ ಅನುಕೂಲಗಳು ಕೂಡ ಆಗ್ತಾ ಬರುತ್ತೆ. ನೋಡಿ, ನೀವು ಒಂದು ಸಲ ಪ್ರಯತ್ನಗಳನ್ನು ಮಾಡಿ ನೋಡಿ. ಯಾಕಂದರೆ ಅಶ್ವಿನಿ ನಕ್ಷತ್ರದವರಿಗೆ ಅಶ್ವಿನಿ ದೇವತೆಗಳು ಮಂಗಲ ಮಾಡಲಿ, ಶುಭ ಮಾಡಲಿ, ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಲಿ ಅಂತ ಹೇಳ್ತಾ, ಇನ್ನು ಉಳಿದಂತಹ 26 ನಕ್ಷತ್ರಗಳನ್ನು ಕೂಡ ನಿಮ್ಮದಿರಬಹುದು, ನಿಮ್ಮವರದ್ದು ನಕ್ಷತ್ರ ಇರಬಹುದು, ಅದನ್ನು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ. ಕೊನೆಗೆ ಆ ವೃಕ್ಷದ ಒಂದು ಚಿತ್ರಗಳನ್ನು ಕೂಡ ಹಾಕುವಂಥ ಪ್ರಯತ್ನ ಮಾಡ್ತೇನೆ. ಯಾಕಂದರೆ ವೃಕ್ಷ ಯಾವುದು ಅಂತೇಳಿ ನಿಮ್ಗೆ ಗೊತ್ತಾಗಬೇಕಲ್ಲ. ಆ ವೃಕ್ಷ ಗೊತ್ತಾಗಿಲ್ಲ ಅಂತಂದರೆ ಏನೋ ಹೇಳಿದ್ರು ಇವರು ಅಂತ ಆಗಿಬಿಡುತ್ತೆ. ಹಾಗಾಗಿ ಆ ವೃಕ್ಷಗಳನ್ನು ಕೂಡ ನೋಡಿ ಸಾಧ್ಯವಾದರೆ ನಿಮ್ಮವ್ರದ್ದು, ಏಕೆಂದರೆ ಯಾರು ಜಮೀನಾದರೂ ಒಂದು ಗಿಡ ನೆಡ್ತೇನಪ್ಪ ಅಂತಂದರೆ ಯಾರೂ ಬೇಡ ಹೇಳೋದಿಲ್ಲ. ಯಾಕಂದರೆ ನೀರು ಹಾಕ್ತಾ ಇದ್ದಾಗ ತೋಟದಲ್ಲಿ ನೀರು ಹೋಗುತ್ತೆ, ನೀವೆಲ್ಲೋ ಒಂದು ಕಡೆಗೆ ಇದ್ದೀರಿ ಅಂತ ಅದು ಕೂಡ. ಹಾಗಾಗಿ ಇಂಥ ವೃಕ್ಷಗಳನ್ನು, ಯಾಕಂದರೆ ಈ ಕಾಸರಕ ವೃಕ್ಷ ಸ್ವಲ್ಪ ದೊಡ್ಡದಾಗಿ ಮರವಾಗಿ ಬೆಳೀತದೆ. ಹಾಗಾಗಿ ಮನೆಯಲ್ಲಿ ಪಾಟಲ್ಲಿ ಇಟ್ಕೊಳ್ಳುವಂಥದ್ದು ಕಷ್ಟವಾದದ್ದು. ಒಟ್ಟಿನಲ್ಲಿ ಹೊರಗಡೆ ಇಟ್ಕೊಳ್ಳಿ, ಅದನ್ನು ಬೆಳೆಸಿ, ಅದರಿಂದ ಶುಭವಾಗಲಿ, ನಕ್ಷತ್ರ ದೇವತಾ ಅನುಗ್ರಹವಾಗಲಿ ಎಂಬುದಾಗಿ ಅಶ್ವಿನಿ ದೇವತೆಗಳ ಬೇಡ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.